ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ದು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿದ್ರೆ ಬೆಲ್ ಬಟನ್ ಒತ್ತೋದ್ರಿಂದ ನಾ ವಿಡಿಯೋ ಬಿಡೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಬೆಲ್ ಬಟನ್ ಒತ್ಬೋದು. ಸರಳವಾಗಿ ಗ್ರೀನ್ ಪಲಾವ್ ರೈಸ್ ಯಾವ ಥರ ಮಾಡೋದನ್ನು ತೋರಿಸ್ಲಾಕತ್ತೀನಿ ನೋಡಿರಿ. ಇದಕ್ಕೇನು ಭಾಳ ಸಾಮಗ್ರಿಗಳನ್ನೇನು ಬೇಕಾಗಿಲ್ಲ. ಈಸಿಯಾಗಿ ಯಾವ ಥರ ಮಾಡೋದನ್ನು ತೋರಿಸ್ಲತ್ತೀನಿ ರೀ. ಆಲೂಗಡ್ಡೆ, ಪತ್ರಿ ಮತ್ತು ಬೀನ್ಸು ಮತ್ತು ಕರಿ ಅವರೆಕಾಳು ಮತ್ತು 2 ಚಕ್ಕಿ ಲವಂಗ ಮತ್ತು ಉಳ್ಳಾಗಡ್ಡಿ, 1 ಟೊಮಾಟೊ ತೊಗೊಂಡಿನಿ ರೀ. ಇದಕ್ಕೆ ಕೊತ್ತಂಬರಿ, 2 ಏಲಕ್ಕಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇಟ್ಕೊಂಡೀನಿ ನೋಡಿರಿ. ಒಂದು ಅರ್ಧ ಗಂಟೆ ಮುಂಚೆನೇ ನಾನು ಅಕ್ಕಿ ನೆನೆ ಹಾಕ್ಕೊಂಡು ಬಂದೀನಿ ರೀ, 2 ಗ್ಲಾಸ್ ಆಗಷ್ಟು. ಈಗ ಫಸ್ಟ್ ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಅಲ್ಲ ಮತ್ತು 1-2 ಚಕ್ಕಿ, 1-2 ಲವಂಗ ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ಇದನ್ನು ಈಸಿಯಾಗಿ ಈಗ ಮನೆಯಲ್ಲಿ ಏನೂ ನಾವು ಕೈಪಲ್ಲೆ ಇಲ್ಲಾರ್ದಾಗ ಈ ಥರ ಮಾಡ್ಕೊತೀನಿ ರೀ ಪಲಾವ್ ರೈಸ. ಇದು ಗ್ರೀನ್ ಪಲಾವ್ ರೈಸ ಚೆನ್ನಾಗಿ ಹತ್ತೈತೆ ರೀ. ಗ್ರೀನ್ ಪಲಾವ್ ರೈಸ ಇದಕ್ಕೂ ಬಟಾಣಿ ಇದ್ರೂ ಇನ್ನೂ ಟೇಸ್ಟ್ ಇರ್ತೈತಿ. ಈಗ ಕುಕ್ಕರ್ ಇಟ್ಕೊಂಡೀನಿ ರೀ. ನಾನು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊತೀನಿ ರೀ. ನೀವು ಎಣ್ಣೆ ಪಾಲಿಂದ ತುಪ್ಪ ಹಾಕೊಂಡ್ರೂ ಚಲೋ ಆಗ್ತೈತಿ. ನಾನು ತುಪ್ಪ ಹಾಕ್ಕೊಳತ್ತೀನಿ, GRB ತುಪ್ಪ. ಇದೇನು ಅಡ್ವರ್ಟೈಸ್ ಅಲ್ಲ, ನಾನು ಬಳಸ್ಕೊಂಡೀನಿ ರೀ ಅಷ್ಟೇ. ಅಂದರೆ GRB ತುಪ್ಪ 1-2 ಸ್ಪೂನಾಗಷ್ಟೇ ಹಾಕ್ಕೊಂಡೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ ರೀ. ಈಗ ಫಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ರೀ. ನಾನು ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ ಹಾಕ್ಕೋತೀನಿ. ಆಲ್ಮೋಸ್ಟ್ ಇದು ಬೆಳಗಿನ ನಿಮ್ಮ ಟಿಫನ್ ಕಟ್ಟೋದಿತ್ತಂದ್ರೆ ಮಕ್ಕಳಿಗೆ ಈಜಿ ಆಗ್ತೈತೆ ರೀ. ಈ ಥರ ಮಾಡ್ಕೊಂಡು ಮಕ್ಕಳು ಇಷ್ಟಪಟ್ಟು ತಿಂತಾವೆ. ಈಗ ಸಾಸಿವೆನೂ ಹಾಕ್ಕೊಂಡೀನಿ. ಈಗ ಜೀರಿಗೆ ಹಾಕ್ಕೊಂಡೀನಿ ನೋಡಿರಿ. ಈಗ ಜೀರಿಗೆ ಹಾಕ್ಕೊಂಡು ಅದೇನು ಕರಿಬೇವು ಹಾಕ್ಕೊಳತ್ತೀನಿ ರೀ. ಕರಿಬೇವು ಮತ್ತು ಪತ್ರಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಮತ್ತು ಇದರೊಳಗೆ ಅವರೆಕಾಳು ಮತ್ತು ಬೀನ್ಸ್ ಹಾಕ್ಕೊಂಡೀನಿ ರೀ. ನಾನು ಕರಿ ಅವರೆಕಾಳು ಮತ್ತು ಪೌಟ ಅಂತ ಕಾಳು ಇರ್ತಾವೆ ನೋಡಿರಿ, ಆ ಪೌಟ ಕಾಳನ್ನು ಇದ್ರೊಳಗೆ ಹಾಕ್ಕೊಂಡೀನಿ ನಾನು. ನೀವು ಬಟಾಣಿ ಇದ್ರೆ ಬಟಾಣಿ ಹಾಕ್ಕೋಬೋದು. ಚೆನ್ನಾಗಿ ಹುರ್ಕೊಳ್ಳೋಣ್ರಿ ಇದನ್ನು ಹಸಿ ವಾಸನೆ ಹೋಗೋತನ. ನಾನು ಬಟಾಟೊ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಅಂದರೆ ಭಾಳ ಸಣ್ಣವೂ ಅಲ್ಲ, ಭಾಳ ದಪ್ಪವೂ ಅಲ್ಲ, ಆ ಥರ ಕಟ್ ಮಾಡ್ಕೊಂಡೀನಿ. ಕೈ ಬಿಡ್ದೇ ಅಳ್ಗಾಡಿಸ್ಬೇಕು ರೀ, ಯಾಕಂದ್ರೆ ಅವು ಹೊತ್ತೈತೆ ತೆಳಗೆ. ಈಗ ಬಟಾಟೊ ಹಾಕ್ಕೋತೀನಿ ನೋಡಿರಿ. ಟೊಮಾಟೊ ಹಾಕ್ಕೊಳಕತ್ತೀನಿ. ಅದೇನು ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, 1-2 ಚಕ್ಕಿ ಲವಂಗ ಹಾಕ್ಕೊಂಡೀನಿ ನೋಡಿರಿ. ಅದನ್ನೆಲ್ಲ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ. ಹಾಗೆ ನಾನು ಇದರ 4 ಏಲಕ್ಕಿ ಹಾಕ್ಕೊಂಡೀನಿ ರೀ, ಜಜ್ಕೊಂಡು. ಈಗ ರುಬ್ಬಿಟ್ಕೊಂಡೀನಿ ನೋಡಿರಿ, ಆ ಪೇಸ್ಟ್ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ಇದು ಬೆಳಗಿನ ಜಾವನು ಮಾಡ್ಕೊಂಡು ತಿನ್ಬೋದು ರೀ. ಈಗ ಮಕ್ಕಳಿಗೆ ಟಿಫನ್ ಕಟ್ಟುವಾಗ ಈಜಿ ಆಗ್ತೈತಿ. ಏನು ಕೈಪಲ್ಲೆ ಇಲ್ಲಾರ್ದಾಗ ಈ ಥರ ಗ್ರೀನ್ ಪಲಾವ್ ರೈಸ್ ಮಾಡಿ ಕಟ್ರಿ, ಇಷ್ಟಪಟ್ಟು ತಿಂತಾವೆ ಮಕ್ಕಳು. ನಿಮಗೆ ಜಾಸ್ತಿ ಖಾರ ಇಲ್ಲಾಂದ್ರೆ ಸ್ವಲ್ಪ ಖಾರ ಹಾಕ್ಕೋಬೋದು. ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋತನ ಹುರ್ಕೊಳ್ಳೋಣ್ರಿ. ಇದಕ್ಕೆ ನೀವು ಸ್ವಲ್ಪ ಜಾಸ್ತಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ನಾ ಅರ್ಧ ಸ್ಪೂನಾಗಷ್ಟು ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊತೀನಿ ರೀ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಗರಂ ಮಸಾಲ 1 ಸ್ಪೂನಾಗಷ್ಟು ಗರಂ ಮಸಾಲ ಹಾಕ್ಕೊಳತ್ತೀನಿ ನೋಡಿರಿ. ಫುಲ್ಲನ್ನು ಗರಂ ಮಸಾಲ ಹಾಕ್ಕೋತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಳಕತ್ತೀನಿ ರೀ. ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಇದು ಮಾಡ್ಕೋಬೇಕ್ರಿ. ಇದು ಪಲಾವ್ ರೈಸ್ ಹೆಂಗಂದ್ರೆ
ತಿನ್ನುವಾಗ ಭಾಳ ಅಂದ್ರೆ ಎಲ್ಲ ಥರನೂ ಟೇಸ್ಟ್ ಕೊಡ್ತೈತೆ ರೀ. ಅಂದರೆ ಈಗ ಶೇಂಗಾನು ಹಾಕ್ಕೊಳಕತ್ತೀನಿ. ಈಗ ಇದ್ರೊಳಗೆ ಇದನ್ನು ಹಾಕಿರ್ತೀವಿ ಅಂತಾರ, ಬೀನ್ಸು ಮತ್ತು ಕರಿ ಅವರೆಕಾಳು ಮತ್ತು ಪೌಟ ಇವೆಲ್ಲನೂ ಹಾಕಿರ್ತೀವಿ ನೋಡಿರಿ. ಆವಾಗ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರ್ತೈತಿ. ಮತ್ತು ಶೇಂಗಾ ಎಲ್ಲನೂ ಹಾಕೋತೀವಿ. ಮಕ್ಕಳಿಗೆ ತಿನ್ನುವಾಗ ಟೇಸ್ಟು ಬರ್ತೈತೆ. ಅದಕ್ಕೆ ಈ ಥರ ಮಾಡ್ಕೊಂಡು ತಿನ್ನಿರಿ. ಈಗ ಅಕ್ಕಿ ನೆನೆಹಾಕೊಂಡು ಇಟ್ಕೊಂಡೀನಿ ನೋಡಿರಿ. ನಾನು ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ ನೆನೆಹಾಕೋರಿ. ಟೈಮ್ ಇತ್ತಂದ್ರೆ 1 ಗಂಟೆ ನೆನೆಹಾಕೋರಿ. ಯಾಕಂದರೆ ಎಷ್ಟು ಅಕ್ಕಿ ನೆನಿತಾವೆ ನೋಡಿರಿ ಅಷ್ಟು ಪಲಾವ್ ರೈಸ ಉದುರಾಗಿರ್ತೈತಿ, ಚೆನ್ನಾಗಿರ್ತೈತಿ ಪಲಾವ್ ರೈಸ. ಅದಕ್ಕೆ ನಾನು ಈಗ ಅಕ್ಕಿ ಎಲ್ಲನೂ ಇದ್ರೊಳಗೆ ಹಾಕ್ಕೊಂಡು ಒಂದು 2 ನಿಮಿಷ ಅಷ್ಟೇ ಹುರ್ಕೋತೀನಿ ರೀ, ಜಾಸ್ತಿ ಹುರ್ಕೊಳ್ಳಂಗಿಲ್ಲ. ಇದಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತಿ. ಮಕ್ಕಳಿಗೆ ಹೇಳಿ ಮಾಡುತ್ತಂತ ಇದು ಫುಡ್ಡ. ಯಾಕಂದ್ರೆ ಜಾಸ್ತಿ ಮಕ್ಕಳು ನೀವು ತರಕಾರಿ ತಿನ್ನಂಗಿಲ್ಲ ಅಂತಂದು ಮಕ್ಕಳಿಗೆ ಇದು ಮಾಡ್ತೀರಿ ನೋಡಿರಿ. ಆಗ ಈ ಥರ ಮಾಡ್ಕೊತಿದ್ರು ತಾನೇ ತರಕಾರಿಗಳೆಲ್ಲ ತಿಂತಾವೆ. ಬೀನ್ಸ್ ತಿನ್ನಲಾರ್ದವ್ರು ಬೀನ್ಸು, ಬಟಾಣಿ ಮತ್ತು ಶೇಂಗಾ ಕಾಳು ಎಲ್ಲ ಹಾಕಿರ್ತೀನಿ ರೀ. ಈಗ ನೀರು ಹಾಕ್ಕೊಂಡಿರ್ತೀನಿ. 2 ಗ್ಲಾಸಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡಿನಿ. ಯಾಕಂದ್ರೆ ಅರ್ಧ ಗಂಟೆನೇ 1 ಗಂಟೆ ನೆನೆಹಾಕ್ಕೊಂಡೀನಿ ನಾನು ಅಕ್ಕಿ. ಅದಕ್ಕೆ 1 ಗಂಟೆ ನೆನೆಹಾಕ್ಕೊಂಡೀನಿ. ಆ ಅಕ್ಕಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡೀನಿ ನಾನು. 2 ಗ್ಲಾಸಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಂಡೀನಿ. ನೆನೆದಿರ್ತೈತಿ ನೋಡಿರಿ, ಅದ್ರ ಸಲುವಾಗಿ ನಾನು 3 ಗ್ಲಾಸ್ ನೀರು ಹಾಕ್ಕೊಂಡೀನಿ. ಈಗ 3 ಸೀಟಿ ಹೊಡಿಲ್ರಿ. 3 ಸೀಟಿ ಹೊಡೆಯೋಣ, ಆಮೇಲೆ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈಗ ಸೀಟಿ ಹೊಡಿತೈತ್ರಿ, 3 ಸೀಟಿ ಅದು. ಈಗ ನಾನು ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ. ಈಗ ಕುಕ್ಕರ್ ಕೂಲ್ ಆಯ್ತು ನೋಡಿರಿ. ಅನ್ನ ಯಾವ ಥರ ಆಗೈತೆ ನೋಡಿ ತೋರಿಸ್ತೀನಿ ನೋಡಿರಿ. ಚೆನ್ನಾಗಾಗೈತಿ ಗ್ರೀನ್ ಪಲಾವ್ ರೈಸ್. ಉದುರು ಅಂದರೆ ನಾವು 2 ಗ್ಲಾಸ್ ಅಕ್ಕಿ ತೊಂದ್ರೆ 4 ಗ್ಲಾಸ್ ನೀರು ಹಾಕ್ಬೇಕಾರೆ. ಬಟ್ ನಾನು ಅಕ್ಕಿ ನೆನೆಹಾಕ್ಕೊಂಡಿನಂತಂದು ನಾನು 3 ಗ್ಲಾಸ್ ಹಾಕ್ಕೊಂಡೇನಿ ರೀ ಅಕ್ಕಿ ನೀರು. ಯಾಕಂದ್ರೆ ಉದುರಾಗಿರ್ಲತ್ತಂದು. ನೀವು ಮಕ್ಳಿಗೆ ಕಟ್ಟಬೇಕಂದ್ರೆ 4 ಗ್ಲಾಸ್ ನೀರು ಹಾಕೋರಿ. ನಾನು ಉದುರು ಬೇಕತ್ತಂತೆ ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೆ. ನಿಮಗೆ ಉದುರು ಬೇಡ, ಅಷ್ಟೇ ಮೀಡಿಯಮ್ ಇದು ಬೇಕಾದ್ರೆ ನೀವು 3 ಗ್ಲಾಸ್ ಹಾಕ್ಕೋಬೋದು ಉದುರು ಬೇಕಾದ್ರೆ. ನೋಡಿರಿ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಒಮ್ಮೆ ಟೈಮ್ರೇ ಮಾಡ್ಕೊತೀನಿ ರೀ ಈ ಥರ. ಬಟಾಟೊ ಹಾಕಿರ್ತೀವಿ, ಎಲ್ಲ ಶೇಂಗಾ ಕಾಳು, ಹಸಿ ಶೇಂಗಾ ಹಾಕಿರ್ತೀವಿ ರೀ ಇದಕ್ಕೆ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.